ಜಿಲ್ಲೆಯಲ್ಲಿ ನಮ್ಮ ವೇದ ಸಮಾಜದ ಗುರುಗಳಾದ ಮತ್ತು 12ನೇ ಶತಮಾನದ ಶಿವಶರಣರಲ್ಲಿ ಶ್ರೇಷ್ಠ ಶರಣರಾದ ಶ್ರೀ ಮೇದಾರ ಗೀತಯ್ಯನವರ ಜಯಂತ್ಯೋತ್ಸವವನ್ನು ಈ ಪುಣ್ಯನಗರಿಯಲ್ಲಿ ಇಂದು ಆಚರಿಸುತ್ತೇವೆ. ನಮ್ಮ ಸಮಾಜ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 20-25 ಲಕ್ಷದಿಂದ ಹೆಚ್ಚಿದೆ. ಅದೇ ತೆರನಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು 4500 ಮನೆಗಳಿದ್ದು 4500 ಜನಸಂಖ್ಯೆ ಇದೆ. ಆದರೂ ಕೂಡ ನಮ್ಮ ದೇಶ ಸ್ವತಂತ್ರವಾಗಿ ಇಂದಿಗೆ 70 ವರ್ಷ ಗತಿಸಿದರೂ ನಮ್ಮ ಈ ಒಂದು ST ಸಮುದಾಯದ ವೇದ ಸಮಾಜಕ್ಕೆ ಯಾವುದೇ ಒಂದು ಮೂಲ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಿಲ್ಲ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಕಣ್ಣು ತೆರೆಯಲು ನಾವು ಇಂದು ನಮ್ಮ ಸಮುದಾಯದ ಮೆಜಾರಿಟಿಯನ್ನು ತೋರಿಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಇದೇ ಸರ್ಕಾರಕ್ಕೆ ನಮ್ಮ ಸಮಾಜಕ್ಕೆ ಸಿಗತಕ್ಕಂತಹ ಮೂಲ ಸೌಲಭ್ಯಗಳು ಇನ್ನುವರೆಗೆ ಯಾರು ಕೊಟ್ಟಿಲ್ಲ. ಆ ಸೌಲಭ್ಯಗಳು ಒದಗಿಸಬೇಕೆಂದು ನಾವು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೇವೆ. ಅಲ್ಲದೆ ನಮ್ಮ ಕೇತೇಶ್ವರ ವೇದ ಸಮುದಾಯಕ್ಕೆ ಇಲ್ಲಿವರೆಗೆ ಕೇತೇಶ್ವರ ಭವನವನ್ನು ಕಟ್ಟಲು ಯಾವ ಗೌರ್ಮೆಂಟ್ ಸರ್ಕಾರ ಕೂಡ ಜಾಗ ಕೊಟ್ಟಿಲ್ಲ. ಆ ಜಾಗವನ್ನು ಕೊಡಲೇಬೇಕು, ಕೊಟ್ಟು ಮೂಲ ಸೌಕರ್ಯ ಒದಗಿಸಲೇಬೇಕೆಂದು ಈ ಸಭೆಯಿಂದ ನಾನು ಎಲ್ಲ ವೇದ ಸಮಾಜದ ಬಾಂಧವರಿಂದ ಕೇಳಿಕೊಳ್ಳುತ್ತೇನೆ. ಬಸವರಾಜ ಯರಗೋಳ್, ಉಪಾಧ್ಯಕ್ಷರು, ವೇದ ಸಮಾಜ, ಗುಲ್ಬರ್ಗ. ಮೇದಾರ ಕೇತಯ್ಯ ಆಶೆ ಆಮಿಷಗೆ ಒಳಪಟ್ಟವನಲ್ಲ. ಮೇದಾರ ಕೇತಯ್ಯ ಹೇಳ್ತಾ ಇದ್ದಾನೆ, ಬಂಗಾರದ ಹುಳ ಹತ್ತಿ ಭಂಗವಾಯಿತೇ ಬಿದುರ. ಬಸವಣ್ಣನವರು ಪರಮಾತ್ಮ ಪರೀಕ್ಷೆ ಮಾಡಬೇಕಂತ ವಿಚಾರ ಮಾಡಿದಾಗ ಎಲ್ಲಿ ಬಿದಿರು ಕಡಿತರಲ್ಲಿ ಮುತ್ತು ರತ್ನಗಳು ಉದುರುತ್ತಾ ಇದ್ದು ಹುಳ ಹತ್ತಿತ್ತು ಅಂತ ಹೇಳಿದ. ಇಂಥ ನಿಸ್ವಾರ್ಥ ಆದ ಮೇದಾರ ಕೇತಯ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ 30ರಿಂದ 40 ಲಕ್ಷ ಜನ ಇದೆ. ಮೇದಾರ ಕೇತಯ್ಯನ ಅಭಿವೃದ್ಧಿ ಮಂಡಳಿ ಆಗಬೇಕು. ಮೇದಾರ ಕೇತಯ್ಯನ ಅಭಿವೃದ್ಧಿ ಮಂಡಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸ್ಥಾಪನೆ ಮಾಡಬೇಕು. 12ನೇ ಶತಮಾನದ ಮೇದಾರ ಕೇತಯ್ಯನ ಟ್ಯಾಚುವನ್ನು ಕಲ್ಯಾಣದಲ್ಲಿ ಕೂಡಿಸಬೇಕು. ರಾಜ್ಯ ಮಟ್ಟದಲ್ಲಿ ವಿಧಾನಸೌಧದಲ್ಲಿ ಕೂಡ ಮೇದಾರ ಕೇತಯ್ಯನನ್ನ ಭಾವಚಿತ್ರ ಹಾಕಬೇಕು. ಇಡೀ ಹಿಂದುಳಿದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಮೇದಾರ ಕೇತಯ್ಯ ಜನಾಂಗಕ್ಕೆ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತ ಇವತ್ತು ಅವರ ಜಯಂತಿ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ.
ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ. ಇನ್ನು ಕೆಪಿಸಿಸಿ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಕಡೆಮನಿ ಎಸ್ ರವಿಕುಮಾರ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊತಾರೆ. ಅದೇ ರೀತಿ ಮೇಧಾ ಸಮಾಜ ಕಲಬುರಗಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಾಬಣ್ಣ ಎಸ್ ನಾಡಹಳ್ಳಿ ಇವರು ಕೂಡ ವೇದಿಕೆಯಲ್ಲಿ ಆಗಮಿಸಿ, ಯಾದಗಿರಿಯ ಮುಖಂಡರಾಗಿರುವಂತಹ ಶ್ರೀಯುತ ಸುರೇಶ್ ಬಾಬು ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೇವರ್ಗಿಯ ಅಧ್ಯಕ್ಷರಾಗಿರುವಂತಹ ಸಮಾಜದ ಅಧ್ಯಕ್ಷರು ಶ್ರೀಯುತ ಅಶೋಕ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಂ ಪೂಜಾರಿ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶಹಾಪುರದ ಶ್ರೀ ಬಿ ಎಂ ಪೂಜಾರಿ. ಈಗಾಗಲೇ ಸಮಯ ಅಧಿಕವಾಗಿರುವುದರಿಂದ ಪ್ರಾರ್ಥನೆ ಗೀತೆ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ಮೊಹಮ್ಮದ್ ಅಜಗರ್ ಚುಲ್ಬುಲ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ಕಮರುಲ್ ಇಸ್ಲಾಂ ಅವರ ಅಳಿಯರು ಆಗಿರುವಂತಹ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದು, ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದು. ಭಕ್ತಿ ಪ್ರಾಣತೆ ಎಣ್ಣೆ ಇದ್ದೊಡೇನೋ, ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದು, ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದು. ಗುರುಲಿಂಗ ಜಂಗಮ ಇದ್ದೊಡೇನು, ಗುರುಲಿಂಗ ಜಂಗಮ ಇದ್ದೊಡೇನು, ಜ್ಞಾನವಿಲ್ಲದೆ ಭಕ್ತಿ ಮೂಡದು, ಜ್ಞಾನವಿಲ್ಲ
ನಮ್ಮ ಮೇಧಾ ಸಮಾಜ ಗುರುಗಳಾದ ಮತ್ತು 12ನೇ ಶತಮಾನದ ಶಿವಶರಣರಲ್ಲಿ ಶ್ರೇಷ್ಠ ಶರಣರಾದ ಶ್ರೀ ಮೇಧಾರ ಕೇತಯ್ಯನವರ ಜಯಂತ್ಯೋತ್ಸವವನ್ನು ಈ ಪುಣ್ಯನಗರಿಯಲ್ಲಿ ಇಂದು ಆಚರಿಸುತ್ತೇವೆ. ನಮ್ಮ ಸಮಾಜ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 20-25 ಲಕ್ಷದಿಂದ ಹೆಚ್ಚಿದೆ. ಅದೇ ತೆರನಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು 4,500 ಮನೆಗಳಿದ್ದು 4,500 ಜನಸಂಖ್ಯೆ ಇದೆ. ಆದರೂ ಕೂಡ ನಮ್ಮ ದೇಶ ಸ್ವತಂತ್ರವಾಗಿ ಇಂದಿಗೆ 70 ವರ್ಷ ಗತಿಸಿದರೂ ನಮ್ಮ ಈ ಒಂದು ST ಸಮುದಾಯದ ಮೇಧಾ ಸಮಾಜಕ್ಕೆ ಯಾವುದೇ ಒಂದು ಮೂಲ ಸವಲತ್ತುಗಳನ್ನು ಸರ್ಕಾರ ಕಳಿಸಿಲ್ಲ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಕಣ್ಣು ತೆರೆಯಲು ನಾವು ಇಂದು ನಮ್ಮ ಸಮುದಾಯದ ಮೆಜಾರಿಟಿಯನ್ನು ತೋರಿಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಇದೇ ಸರ್ಕಾರಕ್ಕೆ ನಮ್ಮ ಸಮಾಜಕ್ಕೆ ಸಿಗತಕ್ಕಂಥ ಮೂಲ ಸೌಲಭ್ಯಗಳು ಇನ್ನುವರೆಗೆ ಯಾರು ಕೊಟ್ಟಿಲ್ಲ. ಆ ಸೌಲಭ್ಯಗಳು ಒದಗಿಸಬೇಕೆಂದು ನಾವು ಒತ್ತಾಯ ಪೂರ್ವಕವಾಗಿ ಕೇಳ್ತಾ ಇದ್ದೇವೆ. ಅಲ್ಲದೆ ನಮ್ಮ ಕೇತೇಶ್ವರ ಮೇಧಾ ಸಮುದಾಯಕ್ಕೆ ಇಲ್ಲಿವರೆಗೆ ಕೇತೇಶ್ವರ ಭವನವನ್ನು ಕಟ್ಟಲು ಯಾವ ಗೌರ್ಮೆಂಟ್ ಸರ್ಕಾರ ಕೂಡ ಜಾಗ ಕೊಟ್ಟಿಲ್ಲ. ಆ ಜಾಗವನ್ನು ಕೊಡಲೇಬೇಕು, ಕೊಟ್ಟು ಮೂಲ ಸೌಕರ್ಯ ಒದಗಿಸಲೇಬೇಕೆಂದು ಈ ಸಭೆಯಿಂದ ನಾನು ಎಲ್ಲ ಮೇಧಾ ಸಮಾಜದ ಬಾಂಧವರಿಂದ ಕೇಳಿಕೊಳ್ಳುತ್ತೇನೆ. ಬಸವರಾಜ ಯರಗೋಳ್, ಉಪಾಧ್ಯಕ್ಷರು, ಮೇಧಾ ಸಮಾಜ, ಗುಲ್ಬರ್ಗ. ಮೇಧಾರ ಕೇತಯ್ಯ ಆಶೆ ಆಮಿಷಗೆ ಒಳಪಟ್ಟವನಲ್ಲ. ಮೇಧಾರ ಕೇತಯ್ಯ ಹೇಳ್ತಾ ಇದ್ದಾನೆ, ಬಂಗಾರದ ಹುಳ ಹತ್ತಿ ಭಂಗವಾಯಿತೇ ಬಿದುರ. ಬಸವಣ್ಣನವರು ಪರಮಾತ್ಮ ಪರೀಕ್ಷೆ ಮಾಡಬೇಕಂತ ವಿಚಾರ ಮಾಡಿದಾಗ ಎಲ್ಲಿ ಬಿದಿರು ಕಡಿತರಲ್ಲಿ ಮುತ್ತು ರತ್ನಗಳು ಉದುರುತ್ತಾ ಇದ್ದು ಹುಳ ಹತ್ತಿತ್ತು ಅಂತ ಹೇಳಿದ. ಇಂಥ ನಿಸ್ವಾರ್ಥ ಆದ ಮೇಧಾರ ಕೇತಯ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ 30ರಿಂದ 40 ಲಕ್ಷ ಜನ ಇದೆ. ಮೇಧಾರ ಕೇತಯ್ಯನ ಅಭಿವೃದ್ಧಿ ಮಂಡಳಿ ಆಗಬೇಕು. ಮೇಧಾರ ಕೇತಯ್ಯನ ಅಭಿವೃದ್ಧಿ ಮಂಡಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸ್ಥಾಪನೆ ಮಾಡಬೇಕು. 12ನೇ ಶತಮಾನದ ಮೇಧಾರ ಕೇತಯ್ಯನ ಟ್ಯಾಚುವನ್ನು ಕಲ್ಯಾಣದಲ್ಲಿ ಕೂಡಿಸಬೇಕು. ರಾಜ್ಯ ಮಟ್ಟದಲ್ಲಿ ವಿಧಾನಸೌಧದಲ್ಲಿ ಕೂಡ ಮೇಧಾರ ಕೇತಯ್ಯನನ್ನ ಭಾವ
ನಮ್ಮ ಮೇಧಾ ಸಮಾಜದ ಗುರುಗಳಾದ ಮತ್ತು 12ನೇ ಶತಮಾನದ ಶಿವಶರಣರಲ್ಲಿ ಶ್ರೇಷ್ಠ ಶರಣರಾದ ಶ್ರೀ ಮೇಧಾರ ಗೀತಯ್ಯನವರ ಜಯಂತ್ಯೋತ್ಸವವನ್ನು ಈ ಪುಣ್ಯನಗರಿಯಲ್ಲಿ ಇಂದು ಆಚರಿಸುತ್ತೇವೆ. ನಮ್ಮ ಸಮಾಜ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 20-25 ಲಕ್ಷಕ್ಕಿಂತ ಹೆಚ್ಚಿದೆ. ಅದೇ ತೆರನಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು 4500 ಮನೆಗಳಿದ್ದು 4500 ಜನಸಂಖ್ಯೆ ಇದೆ. ಆದರೂ ಕೂಡ ನಮ್ಮ ದೇಶ ಸ್ವತಂತ್ರವಾಗಿ ಇಂದಿಗೆ 70 ವರ್ಷ ಗತಿಸಿದರೂ ನಮ್ಮ ಈ ಒಂದು ST ಸಮುದಾಯದ ಮೇಧಾ ಸಮಾಜಕ್ಕೆ ಯಾವುದೇ ಒಂದು ಮೂಲ ಸೌಲಭ್ಯಗಳನ್ನು ಸರ್ಕಾರ ಕಳಿಸಿಲ್ಲ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಕಣ್ಣು ತೆರೆಯಲು ನಾವು ಇಂದು ನಮ್ಮ ಸಮುದಾಯದ ಫೆಸಿಲಿಟಿಯನ್ನು ತೋರಿಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಇದೇ ಸರ್ಕಾರಕ್ಕೆ ನಮ್ಮ ಸಮಾಜಕ್ಕೆ ಸಿಗತಕ್ಕಂಥ ಮೂಲ ಸೌಲಭ್ಯಗಳು ಇನ್ನುವರೆಗೆ ಯಾರು ಕೊಟ್ಟಿಲ್ಲ. ಆ ಸೌಲಭ್ಯಗಳನ್ನು ಒದಗಿಸಬೇಕೆಂದು ನಾವು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೇವೆ. ಅಲ್ಲದೆ ನಮ್ಮ ಕೇತೇಶ್ವರ ಮೇಧಾ ಸಮುದಾಯಕ್ಕೆ ಇಲ್ಲಿವರೆಗೆ ಕೇತೇಶ್ವರ ಭವನವನ್ನು ಕಟ್ಟಲು ಯಾವ ಗೌರ್ಮೆಂಟ್ ಸರ್ಕಾರ ಕೂಡ ಜಾಗ ಕೊಟ್ಟಿಲ್ಲ. ಆ ಜಾಗವನ್ನು ಕೊಡಲೇಬೇಕು, ಕೊಟ್ಟು ಮೂಲ ಸೌಕರ್ಯ ಒದಗಿಸಲೇಬೇಕೆಂದು ಈ ಸಭೆಯಿಂದ ನಾನು ಎಲ್ಲ ಮೇಧಾ ಸಮಾಜದ ಬಾಂಧವರಿಂದ ಕೇಳಿಕೊಳ್ತೇನೆ. ಬಸವರಾಜ ಯರಗೋಳ್, ಉಪಾಧ್ಯಕ್ಷರು, ಮೇಧಾ ಸಮಾಜ, ಗುಲ್ಬರ್ಗ. ಮೇಧಾರ ಕೇತಯ್ಯ ಆಶೆ ಆಮಿಷಗೆ ಒಳಪಟ್ಟವನಲ್ಲ. ಮೇಧಾರ ಕೇತಯ್ಯ ಹೇಳ್ತಾ ಇದ್ದಾನೆ, ಬಂಗಾರದ ಹುಳ ಹತ್ತಿ ಭಂಗವಾಯಿತೇ ಬಿದುರ. ಬಸವಣ್ಣನವರು ಪರಮಾತ್ಮ ಪರೀಕ್ಷೆ ಮಾಡಬೇಕಂತ ವಿಚಾರ ಮಾಡಿದಾಗ ಎಲ್ಲಿ ಬಿದಿರು ಕಡಿತರ ಅಲ್ಲಿ ಮುತ್ತು ರತ್ನಗಳು ಉದುರುತ್ತಾ ಇದ್ದು ಹುಳ ಹತ್ತಿತ್ತು ಅಂತ ಹೇಳಿದ. ಇಂಥ ನಿಸ್ವಾರ್ಥ ಆದ ಮೇಧಾರ ಕೇತಯ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ 30ರಿಂದ 40 ಲಕ್ಷ ಜನ ಇದೆ. ಮೇಧಾರ ಕೇತಯ್ಯನ ಅಭಿವೃದ್ಧಿ ಮಂಡಳಿ ಆಗಬೇಕು. ಮೇಧಾರ ಕೇತಯ್ಯನ ಅಭಿವೃದ್ಧಿ ಮಂಡಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸ್ಥಾಪನೆ ಮಾಡಬೇಕು. 12ನೇ ಶತಮಾನದ ಮೇಧಾರ ಕೇತಯ್ಯನ ಟ್ಯಾಚುವನ್ನು ಕಲ್ಯಾಣದಲ್ಲಿ ಕೂಡಿಸಬೇಕು. ರಾಜ್ಯ ಮಟ್ಟದಲ್ಲಿ ವಿಧಾನಸೌಧದಲ್ಲಿ ಕೂಡ ಮೇಧಾರ ಕೇತಯ್ಯನನ್ನ ಭಾವಚಿತ್ರ ಹಾಕಬೇಕು. ಇಡೀ ಹಿಂದುಳಿದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಮೇಧಾರ ಕೇತಯ್ಯ ಜನಾಂಗಕ್ಕೆ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತ ಇವತ್ತು ಅವರ ಜಯಂತಿ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಆ ರೂಪಿಸಿಕೊಂಡಿರುವಂತಹ ಬದುಕಿನಲ್ಲಿ ನಮ್ಮ ಜೀವನಕ್ಕೆ ನೀವು ಏನೂ ಕೊಡಬೇಡಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸರ್ಕಾರದ ವತಿಯಿಂದ ಯೋಜನೆಗಳ ಮೂಲಕ ನಮ್ಮ ಒಂದು ಬಂಧುಗಳಿಗೆ ಮೀಸಲಾಗಿರ್ತಕ್ಕಂತಹ ಹಣವನ್ನ ನಮ್ಮ ಸಮಾಜಕ್ಕೆ ಕೊಡಿ ಅಂತ ನಾವು ಒಗ್ಗಟ್ಟಾಗಿ ಕೇಳುವಂಥದ್ದನ್ನ ನಾವು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಹುಶಃ ನಾನು ಹಿರಿಯರಲ್ಲಿ ಒಂದು ಮಾತನ್ನು ಹೇಳ್ತೀನಿ, ಎಲ್ಲರೂ ಕೈಕಟ್ಟು ಕೂತ್ಬಿಟ್ಟಿದ್ದೀರಾ ಅಂದರೆ ಮಧ್ಯಾಹ್ನ ಬಹುಶಃ ಎಲ್ರಿಗೂ ಹೊಟ್ಟೆ ಹಸಿರುವುದು. ಒಂದು ಹೊತ್ತಿನ ಹೊಟ್ಟೆ ಹಸುವನ್ನ ನೀವು ಮರೀರಿ, ಕೈ ಕಟ್ಟಿ ಕೈ ಚಪ್ಪಾಳೆ ತಟ್ಟುವುದರ ಮೂಲಕ ನಾವಿದ್ದೀವಿ ಅಂತ ಅನ್ನೋದನ್ನ ತೋರಿಸಿದಾಗ ಮಾತ್ರವೇ ನಾವು ರಾಜಕೀಯದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ ಸ್ವಾಮಿ. ನನ್ನ ಕುಲಬಂಧುಗಳಲ್ಲಿ ಇದಕ್ಕಿನ್ನ ನಾನು ಬೇರೆ ರೀತಿಯಲ್ಲಿ ಮನವಿ ಮಾಡಿಕೊಳ್ಳಿಕ್ಕೆ, ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ಎಲ್ಲಿಯವರೆಗೆ ಹೋರಾಟ ಇರೋದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಹಕ್ಕನ್ನ ಕೊಡುವಂತಹ ವಿಚಾರದಲ್ಲಿ ಅವರು ನಮ್ಮನ್ನ ಸರಿಯಾಗಿ ನೋಡೋದಿಲ್ಲ. ನನ್ನ ಮಿತ್ರರಾದಂತಹ ಸನ್ಮಾನ್ಯ ಹೆಸರೇನಪ್ಪ ತಮ್ಮ ಹೆಸರೇನಪ್ಪ ಮಂಜೂರವರು ಪ್ರಾಸ್ತಾವಿಕವಾಗಿ ಹೇಳಿದ್ರು, ಹುಟ್ಟಿನಿಂದ ಸಾಯುವವರೆಗೆ ಬಿದಿರಿನ ಒಂದು ಉಪಯೋಗ ಯಾಕಿದೆ ಅಂತ ಅಂದರೆ, ಹುಟ್ಟಿದಂತಹ ಮಗು ಯಾವುದೇ ರೋಗಗಳಿಗೆ ಒಳಗಾಗಬಾರದು ಅನ್ನುವಂತಹ ವಿಚಾರವನ್ನು ಆ ಕಾಲದಲ್ಲೇ ನಾವು ಸಮಾಜಕ್ಕೆ ತಿಳಿಸಿಕೊಡೋದ್ರ ಮೂಲಕ ನಾವು ರೋಗ ನಿರೋಧಕ ಶಕ್ತಿಯುಳ್ಳಂತಹ ತೊಟ್ಟಿಲನ್ನು ಮತ್ತು ಮೊರವನ್ನು ಕೊಡೋದ್ರ ಮೂಲಕ ಆ ಮೊರದಲ್ಲಿ ತೊಟ್ಟಲಿನಲ್ಲಿ ನವಜಾತ ಶಿಶುವನ್ನು, ಹುಟ್ಟಿದ ಮಗುವನ್ನು ಮಲಗಿಸೋದ್ರ ಮೂಲಕ ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವಂತಹ ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಲ್ಲ, ನಮ್ಮನ್ನು ಈ ಸಮಾಜ ಗುರುತು ಮಾಡಬಾರ್ದಾ? ನೀವು ಕೃಷಿ ಮಾಡುವಂತಹ ಸಂದರ್ಭಗಳಲ್ಲಿ
ಅದನ್ನು ಒಕ್ಕಣೆ ಮಾಡಿ ಕಲ್ಲು ಮಣ್ಣು ಅದನ್ನೆಲ್ಲ ಬೇರ್ಪಡಿಸಬೇಕು ಅಂತಂದರೆ ನಾವು ಮಾಡಿಕೊಟ್ಟಂತಹ ಬಿದಿರಿನ ಪರಿಕರಗಳನ್ನು ಉಪಯೋಗ ಮಾಡಿದಾಗ ತಾನೇ ಆ ಕಲ್ಲು ಮಣ್ಣು ಅಂತ ಅನ್ನೋದು ಹೋಗಿ ಶುದ್ಧವಾಗಿರುವಂತಹ ಆಹಾರ ಪದಾರ್ಥ ನಿಮಗೆ ಕೈ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಈ ಮೇದರ ಸಮಾಜವನ್ನು ನೀವು ನೆನಪಿಟ್ಟುಕೊಳ್ಳಬಾರ್ದ? ಗೌರಿ ಹಬ್ಬ ಬಂತು ಅಂತ ಅಂದರೆ ಅದನ್ನು ಅದ್ಧೂರಿಯಾಗಿ ಆಚರಣೆ ಮಾಡುವಂತಹ ಕೆಲವು ವರ್ಗದವರು ಏನಾದರೂ ಬಾಗಿನ ಕೊಡಬೇಕು ಅಂತ ಅಂದರೆ ಅವರು ಹುಡುಕೋದಿಲ್ಲ ಏನನ್ನ, ಮೊರದ ಬಾಗಿನದಲ್ಲಿ ಕೊಟ್ಟಾಗ ಮಾತ್ರವೇ ಶ್ರೇಷ್ಠ ಅಂತ ಅವತ್ತು ನಮ್ಮನ್ನು ನೆನೆಸ್ಕೊಂತಾರಂತಲ್ಲ, ಅಂತಹ ವರ್ಗದವರು ಆಚರಣೆ ಮಾಡ್ತಿರ್ತಕ್ಕಂತಹ ಮೇದರ ಕೇತಯ್ಯನವರನ್ನು ನೆನೆಸಿಕೊಳ್ಳುವಂತಹ ಈ ಒಂದು ವೇದಿಕೆಗೆ ಬರಬೇಕು ಅಂತ ನಿಮ್ಮ ಮನಸ್ಸಿಗೆ ಯಾಕೆ ಬರಲಿಲ್ಲ ಅಂತ ಅನ್ನೋದು ನನಗೆ ನೋವಾಗ್ತಾ ಇದೆ. ಅವರಲ್ಲಿ ನಾನು ದೂಷಣೆ ಮಾಡ್ತಾ ಇಲ್ಲ, ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿರ್ತಕ್ಕಂಥ ಸಂಘಟಕರನ್ನೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿಯಿಂದ ಮುಂದಿನ ದಿವಸಗಳಲ್ಲಿ ರಾಜಕೀಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಲ್ಲೂ ಸ್ವಾಮಿ ನೀವು ಬಂದರೆ ನೀವು ನಮಗಾದರೆ ನಾವು ನಿಮಗೆ ಅನ್ನುವಂತಹ ಸಂದೇಶವನ್ನು ಕೊಡಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಆಗ ಮಾತ್ರವೇ ಅವರು ನಮಗಾಗ್ತಾರೆ, ನಾವು ಅವ್ರಿಗಾಗ್ತೀವಿ. ಕೇವಲ ನಾವು ಅವರಿಗೋಸ್ಕರ ಮಾತ್ರ ನಮ್ಮ ಜೀವನವನ್ನು ಸವೆಸುವಂತಹ ಒಂದು ಕೆಲಸವನ್ನು ಮಾಡುವಂತಹ ಏನಾದರೂ ನಿರ್ಧಾರ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ಅದನ್ನು ದೂರ ಇಡಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಆಗಲಿ, ಯಾವುದೇ ಮಂತ್ರಿಗಳೇ ಆಗಲಿ, ಬಸವರಾಜು ವಿಧಾನಸೌಧಕ್ಕೆ ಹೋಗಿದ್ದಾರೆ. ಅವರ ಮೂಲಕ ಏನು ಕೆಲಸಗಳನ್ನು ಮಾಡಿಸ್ಕೊಳ್ಳಬಹುದು, ಅವರ ಕೆಲಸಗಳಿಗೆ ಏನು ಆದ್ಯತೆ ಕೊಡಬೇಕು ಅನ್ನುವಂಥದ್ದನ್ನು ಶಕ್ತಿಯುತವಾಗಿ ಪ್ರಬಲಯುತವಾಗಿ ನಾನು ತೋರಿಸಿದ್ದಕ್ಕೆ ಅಲ್ಲವೇ ನಮ್ಮದು ಮೇದಾರ ಸಮಾಜದ ವತಿಯಿಂದ ಒಂದಲ್ಲ ಎರಡು ಬಾರಿ ಶಾಸಕರಾಗಲಿಕ್ಕೆ ನಮಗೆ ರಾಜಕೀಯ ಪಕ್ಷ ಅವಕಾಶ ಮಾಡಿಕೊಟ್ಟಿದ್ದು. ನಾವು ಕೂಡ ದೈನೇಸಿಯಾಗಿ ಅವರ ಜೊತೆ ಸುಮ್ಮನೆ ಕೂತಿದ್ರೆ ಬಹುಶಃ ನಮ್ಮನ್ನು ಗಮನಿಸ್ತಾ ಇದ್ರ. ಬಳ್ಳಾರಿಯ ಜನತೆಯನ್ನು ನಾವು ಯಾವತ್ತೂ ಮರಿಬಾರ್ದು. 1974ರಲ್ಲಿ ಇವತ್ತು ನಮ್ಮೊಂದಿಗಿಲ್ಲದೆ ಇರುವಂತಹ ದೇವರಾಜ ಅರಸರವರನ್ನು ಕರೆಸಿ ನಮ್ಮ ಸಮಾಜದ ಕಷ್ಟ ನೋವುಗಳನ್ನು ತಿಳಿಸೋದ್ರ ಮೂಲಕ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡಿ ಆ ಸಮ್ಮೇಳನದಲ್ಲಿ ಕೇವಲ ಕೊಡಗು ಜಿಲ್ಲೆಯಲ್ಲಿ ಮಾತ್ರವೇ ಮೇದ ಸಮಾಜಕ್ಕೆ ಪರಿಶಿಷ್ಟ ಪಂಗಡದ ಒಂದು ಅರ್ಹತೆ ಇದೆ. ಅದನ್ನು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯವರಿಗೂ ಕೊಡಬೇಕು ಅಂತ ಮನವಿ ಮಾಡಿಕೊಂಡಾಗ ಆ ಪುಣ್ಯಾತ್ಮ ಇವತ್ತು ನಮ್ಮೊಂದಿಗಿಲ್ಲ. ಆ ಪುಣ್ಯಾತ್ಮ ಕೊಟ್ಟಂತಹ ಬೆಳಗಿದಂತಹ ಜ್ಯೋತಿಯಿಂದ ಇವತ್ತು ನಾವು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರೋದ್ರ ಮೂಲಕ ಎಲ್ಲ ರೀತಿಯ ಸೌಕರ್ಯಗಳನ್ನು ನಾವು ಪಡಿತಾ ಇದ್ದೇವೆ. ಓದು ಬರಹಗೋಸ್ಕರ ಯಾರೊಬ್ಬರ ಕೈಕಾಲನ್ನು ಹಿಡಿಬೇಕಾಗಿಲ್ಲ. ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮದೊಂದು ಜಾತಿಯ ಸರ್ಟಿಫಿಕೇಟ್ ಮೂಲಕ ನಮಗೆ ಸಿಗುವಂತಹ ಮೀಸಲಾತಿಯ ಮೂಲಕ ನಮ್ಮ ಮಕ್ಕಳಿಗೆ ಶಿಕ್ಷಣ, ಉದ್ಯೋಗ, ಇತರ ಎಲ್ಲ ಸೌಲಭ್ಯಗಳ ಜೊತೆಗೆ ಮಹರ್ಷಿ ವಾಲ್ಮೀಕಿಯವರ ಹೆಸರಿನಲ್ಲಿ ಸರ್ಕಾರ ನಡೆಸುತ್ತಿರುವಂತಹ ಪರಿಶಿಷ್ಟ ಪಂಗಡದವರ ಅಭ್ಯುದಯದಲ್ಲಿರ್ತಕ್ಕಂತಹ ಒಂದು ಘಟಕದಿಂದ ನಾವು ಕೂಡ ಎಲ್ಲ ಸೌಲಭ್ಯವನ್ನು ಪಡೆಯುವಂಥದ್ದನ್ನು ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಚಿಂತನೆಯ ಅಗತ್ಯವಿದೆ. ಆ ಅಗತ್ಯತೆಯನ್ನು ನಮ್ಮಲ್ಲಿ ಅಧ್ಯಕ್ಷರಾಗಿರ್ತಕ್ಕಂತಹ ಸಾಯಿಬಣ್ಣ ಎಸ್ ನಾಡಳ್ಳಿಯವರು ಖಂಡಿತವಾಗಿ ಕೈಗೆತ್ತಿಕೊಳ್ಳಬೇಕು. ನಿಮ್ಮ ಕೆಲಸಕ್ಕೆ ನಾನು ಯಾವತ್ತೂ ಜೊತೆಯಲ್ಲಿರ್ತೀನಿ. ನಮ್ಮ ಸಮಾಜದವರು ಕೂಡ ಮುಂಬರಬೇಕು. ನಮ್ಮ ಸಮಾಜದವರ ಇರುವಿಕೆಯನ್ನು ಈ ರಾಜ್ಯದಲ್ಲಿ ತೋರಿಸಿಕೊಡುವಂತಹ ಒಂದು ಕೆಲಸವನ್ನು ನಾನು ನಿಮ್ಮೊಂದಿಗಿದ್ದು ನನ್ನ ಕೊನೆಯ ಉಸಿರಿರುವವರೆಗೂ
ಮಾಡಬೇಕು ಅನ್ನುವಂಥ ಹಂಬಲಕ್ಕೆ ನನ್ನನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಕೇವಲ ನನಗೆ ಅಧ್ಯಕ್ಷ ಪೋಸ್ಟ್ ಸಿಕ್ತು, ಕೇವಲ ನಾನು ಇದ್ದೆ, ಅಷ್ಟು ಮಾತ್ರ ಸಾಧ್ಯವಿಲ್ಲ. ಮನೆಯಿಂದ ನೀವು ಹೊರಗಡೆ ಬನ್ನಿ. ಕೃಷ್ಣರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಹೈದರಾಬಾದ್, ಕರ್ನಾಟಕ ಜಿಲ್ಲೆಗಳಿಗೆ 6 ಜಿಲ್ಲೆಗಳಿಗೆ ನಿಮ್ಮನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದಾಗ ನಾವು ನಮ್ಮವರ ಜೊತೆ ಎಷ್ಟರ ಮಟ್ಟಿಗೆ ಸೇರಿಕೊಂಡು ಈ 6 ಜಿಲ್ಲೆಗಳ ಅಭಿವೃದ್ಧಿಗೆ ನಾವು ಹೋರಾಟವನ್ನು ಮಾಡಿದ್ದೀವಿ ಅಂತ ಅನ್ನೋದನ್ನು ನಿಮಗೆ ನೀವೇ ಪ್ರಶ್ನಿಸಿಕೊಳ್ಳಿ. ನಿಮ್ಮನ್ನು ಇಲ್ಲಿ ಟೀಕೆ ಮಾಡಲಿಕ್ಕೆ ನಾನು ಬರ್ತಾ ಇಲ್ಲ. ಯುವಕರಿಗೆ ನಾವು ಆ ಸ್ಥಾನವನ್ನು ವಹಿಸಿಕೊಟ್ಟು ಅವರ ಬೆನ್ನೆಲುಬಾಗಿ ನಿಂತು ಸಮಾಜವನ್ನು ಗಟ್ಟಿಯಾಗಿ ನೆಲೆಗೊಳಿಸಿ ಇತರ ಸಮಾಜದವರಿಗೂ ಕೂಡ ಮಾದರಿಯಾಗುವಂತಹ ಒಂದು ಕೆಲಸವನ್ನು ಮಾಡಬೇಕು ಅನ್ನೋದು ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂತಹ ನನ್ನ ಹಂಬಲ. ಮೊದಲನೇದಾಗಿ ಏನು ಹೇಳಿದೆ, ಆಗ ತಾನೇ ಹುಟ್ಟಿದಂತಹ ಮಗು ಎಲ್ಲ ರೋಗದಿಂದ ನಿವಾರಣೆ ಆಗಲಿಕ್ಕೋಸ್ಕರ ಮೊರ ಮತ್ತು ತೊಟ್ಟಿಲಲ್ಲಿ ಮಲಗಿಸೋದು ಹೇಳಿದೆ. ಮತ್ತು ನೀವು ದಿನನಿತ್ಯ ಸೇವಿಸುವಂತಹ ಆಹಾರದಲ್ಲಿ ಕಲ್ಲು ಮಣ್ಣನ್ನು ವಿಂಗಡಣೆ ಮಾಡಲಿಕ್ಕೆ ಅನುಕೂಲವಾದಂತಹ ಪದಾರ್ಥಗಳನ್ನು ಕೊಟ್ವಿ. ಮತ್ತು ಮನೆಗಳಲ್ಲಿ ಹಣ್ಣು ತರಕಾರಿ ಮತ್ತು ಮದುವೆ ಸಮಾರಂಭಗಳಲ್ಲಿ ಪದಾರ್ಥಗಳು ಕೆಡಬಾರದು ಅನ್ನುವಂತಹ ಮಂಕರಿಯನ್ನು ಮಾಡುವಂತಹ ವಿದ್ಯೆಯನ್ನು ಕೊಟ್ಟು, ಆ ಮಂಕರಿ ಎಷ್ಟು ಶ್ರೇಷ್ಠ ಅಂದರೆ ಯಾವ ದೇವಸ್ಥಾನದ ಒಳಗೆ ಕೂಡ ಒಯ್ಯಬಹುದು ಅನ್ನುವಂತಹ ಸಂದೇಶವನ್ನು ನೀಡಿದಂತಹ ನಮ್ಮನ್ನು ಯಾರೂ ಕೂಡ ದೇವಸ್ಥಾನದ ಒಳಗಡೆ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳೋದಿಲ್ವಲ್ಲ, ನೋವಾಗೋದಿಲ್ವಾ? ಕೊನೆಯದಾಗಿ ಒಂದು ಮಾತನ್ನು ನನ್ನ ಮಿತ್ರರು ಹೇಳಿದ್ರು, ಮಂಜು, ಸಾವಿನಲ್ಲಿ ಯಾಕೆ ಬೊಂಬನ್ನು ಇಡ್ತೀವಿ? ಸತ್ತಂತಹ ವ್ಯಕ್ತಿಯನ್ನು ಸಂಸ್ಕಾರ ಮಾಡುವಾಗ ಆತನಿಗೇನಾದರೂ ರೋಗ ರುಜಿನ ಇತ್ತು ಅಂತ ಅಂದರೆ ಆ ಒಂದು ಸಂಸ್ಕಾರ ಮಾಡಲಿಕ್ಕೋಸ್ಕರ ತಯಾರು ಮಾಡಿದಂತಹ ಆ ಚಟ್ಟ ಅಂತ ನಾವೇನು ಕರಿತೀವಿ ಬಿದಿರಿನಲ್ಲಿ, ಅದರಲ್ಲಿ ಮಲಗಿಸಿದಾಗ ಅದನ್ನು ನಾವು ಭುಜಕ್ಕೆ ನಾವೇ ಆಗಲಿ ಯಾವುದೇ ಸಮಾಜದವರೇ ಆಗಲಿ ಒತ್ಕೊಂಡು ಹೋಗುವಾಗ ಅವರಿಗೂ ಕೂಡ ಯಾವುದೇ ರೋಗ ರುಜಿನ ಬರೋದಿಲ್ಲ. ಅದಕ್ಕೋಸ್ಕರ ಅವರು ಅದನ್ನು ಉಪಯೋಗ ಮಾಡ್ತಾರೆ ಸ್ವಾಮಿ. ಅದನ್ನು ನಾವು ಹೇಳೋದು ಬೇಡವಾ? ಹುಟ್ಟಿನಿಂದ ಸಾವಿನ ತನಕ ಮಧ್ಯದಲ್ಲಿ ಪೂಜಾ ಕೈಕರ್ಯಗಳಿಗೆ ಮತ್ತು ಎಲ್ಲ ವಿಧಗಳಿಗೆ ಸಹಕಾರಿಯಾಗಿರ್ತಕ್ಕಂತಹ ಸಮಾಜ ಬಂಧುಗಳಾಗಿರ್ತಕ್ಕಂತಹ ನಮ್ಮನ್ನು ಇವತ್ತು ಇತರ ವರ್ಗದವರು ಯಾವ ರೀತಿ ನೋಡ್ತಿದ್ದಾರೆ ಅಂತ ಅಂದಾಗ ನನ್ನ ಮನಸ್ಸಿಗೆ ನೋವಾಗುತ್ತೆ. ಆ ವರ್ಗದವರು ನೋಡುವಂತಹ ಚಿಂತನೆಯನ್ನು ನಾವು ಬದಲು ಮಾಡಲೇಬೇಕಾಗಿದೆ. ಆ ಬದಲು ಮಾಡಬೇಕು ಅಂತ ಅಂದರೆ ನಮ್ಮಲ್ಲಿ ಮೇದಾರ ಕೇತಯ್ಯನವರಾಗಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಪಾದ ಕೈಂಕರ್ಯಗಳಲ್ಲಿ ಕಾಯಕದ ಮೂಲಕ ಸೇವೆ ಮಾಡುವುದರ ಮೂಲಕ ವಚನವನ್ನು ಬರೆದಂತಹ ಅವರ ತತ್ವಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ನಾವೆಲ್ಲರೂ ಒಗ್ಗಟ್ಟಾದಾಗ ಮಾತ್ರವೇ ಇಡೀ ರಾಜ್ಯದಲ್ಲಿ ಮೇದಾರ, ಮೇದಾರಿ, ಬುರುಡ, ಗೌರಿಗ ಇಷ್ಟು ಜನಕ್ಕೆ ಒಂದು ಶಕ್ತಿ ಇದೆ. ಈ ಶಕ್ತಿಯನ್ನು ನಾವು ಬಳಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಎಲ್ಲ ಪಕ್ಷದವರು ನಿಮ್ಮ ಮುಖಂಡರನ್ನು, ನನ್ನ ಕುಲ ಬಾಂಧವರನ್ನು ಹುಡುಕಿಕೊಂಡು ಬರುವಂತಹ ದಿವಸಗಳನ್ನು ನಾನು ನೋಡಿದಾಗ ಮಾತ್ರವೇ ನನಗೂ ಕೂಡ ನಮ್ಮ ಒಂದು ಹೋರಾಟಕ್ಕೆ ಒಂದು ರೀತಿಯ ಶಕ್ತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ.